ಮೈಕ್ರೋಫೋನ್ ಅನ್ನು ಈ ಕೆಳಕಂಡ ಯಾವುದನ್ನು ಪರಿವರ್ತಿಸಲು ಬಳಸಲಾಗುತ್ತದೆ? ಆಪ್ಷನ್ ಎ ಧ್ವನಿ ತರಂಗಗಳು ವಿದ್ಯುತ್ ಶಕ್ತಿಯಾಗಿ ಬದಲಾಯಿಸಲು. ಬಿ ಧ್ವನಿ ತರಂಗಗಳು ಬೆಳಕಿನ ಕಿರಣಗಳಾಗಿ ಬದಲಾಯಿಸಲು. ಆಪ್ಷನ್ ಸಿ ವಿದ್ಯುತ್ ಶಕ್ತಿಯು ಧ್ವನಿ ತರಂಗಗಳಾಗಿ ಬದಲಾಯಿಸಲು. ಆಪ್ಷನ್ ಡಿ ಧ್ವನಿ ತರಂಗಗಳು ಕಾಂತೀಯ ಪ್ರವಾಹಗಳಾಗಿ ಬದಲಾಯಿಸಲು. ಸರಿಯಾದ ಉತ್ತರ ಆಯ್ಕೆ ಎ. ಧ್ವನಿ ತರಂಗಗಳನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸಲು ಮೈಕ್ರೋಫೋನ್ ಅನ್ನು ಬಳಸಲಾಗುತ್ತದೆ. ವಿಶ್ವ ಶಿಕ್ಷಕರ ದಿನವನ್ನು ಯಾವ ದಿನ ಆಚರಿಸಲಾಗುತ್ತದೆ? ಆಪ್ಷನ್ ಎ ಸೆಪ್ಟೆಂಬರ್ 5, ಆಪ್ಷನ್ ಬಿ ಅಕ್ಟೋಬರ್ 5, ಆಪ್ಷನ್ ಸಿ ನವೆಂಬರ್ 5, ಆಪ್ಷನ್ ಡಿ ಡಿಸೆಂಬರ್ 5. ಸರಿಯಾದ ಉತ್ತರ ಆಯ್ಕೆ ಬಿ. ಯುನೆಸ್ಕೋ 1994ರಲ್ಲಿ ಅಕ್ಟೋಬರ್ 5 ವಿಶ್ವ ಶಿಕ್ಷಕರ ದಿನವೆಂದು ಘೋಷಿಸಿತು. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನವಾದ ಸೆಪ್ಟೆಂಬರ್ 5ರಂದು ಭಾರತದಲ್ಲಿ ಶಿಕ್ಷಕರ ದಿನವನ್ನು ಆಚರಿಸಲಾಗುತ್ತದೆ. ಅವರು ಭಾರತದ ಮೊದಲ ಉಪರಾಷ್ಟ್ರಪತಿ ಮತ್ತು ಭಾರತದ 2ನೇ ರಾಷ್ಟ್ರಪತಿ ಮತ್ತು ಶಿಕ್ಷಣ ತಜ್ಞರಾಗಿದ್ದರು. ದ್ರವ್ಯತೆ ಆಸ್ತಿ ಎಂದರೆ? ಆಪ್ಷನ್ ಎ ವಾಣಿಜ್ಯ ಬ್ಯಾಂಕಿನ ಚಾಲ್ತಿ ಖಾತೆಯಲ್ಲಿ ನಗದು ರೂಪದಲ್ಲಿರುವ ಒಂದು ರೀತಿಯ ಆಸ್ತಿ. ಆಪ್ಷನ್ ಬಿ ವಾಣಿಜ್ಯ ಬ್ಯಾಂಕಿನ ಚಾಲ್ತಿ ಖಾತೆಯಲ್ಲಿ ಠೇವಣಿ ರೂಪದಲ್ಲಿರುವ ಒಂದು ರೀತಿಯ ಆಸ್ತಿ. ಆಪ್ಷನ್ ಸಿ ಇವುಗಳಲ್ಲಿ ಯಾವುದಾದರೂ ಒಂದು. ಆಪ್ಷನ್ ಡಿ ಮೇಲಿನವುಗಳಲ್ಲಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಯ್ಕೆ ಸಿ. ದ್ರವ್ಯತಾ ಬಂಡವಾಳವು ಅದು ಹಣವಾಗಿ ಹೊಂದಿರುವ ಸಂಸ್ಥೆಯ ಸ್ವತ್ತುಗಳ ಭಾಗವಾಗಿದೆ. ಇದು ನಗದು ಬಾಕಿಗಳು, ಬ್ಯಾಂಕ್ ಠೇವಣಿಗಳು ಮತ್ತು ಹಣದ ಮಾರುಕಟ್ಟೆ ಹೂಡಿಕೆಗಳನ್ನು ಒಳಗೊಂಡಿದೆ. ಅರ್ಜುನ ಪ್ರಶಸ್ತಿಯನ್ನು ಇವರಿಗೆ ನೀಡಲಾಗುತ್ತದೆ. ಆಪ್ಷನ್ ಎ ತುರ್ತು ಪರಿಸ್ಥಿತಿಯಲ್ಲಿ ಅಸಾಧಾರಣ ಸೇವೆ. ಬಿ ಯುದ್ಧಭೂಮಿಯಲ್ಲಿ ಶೌರ್ಯ. ಸಿ ಕ್ರೀಡೆಯಲ್ಲಿ ಅತ್ಯುತ್ತಮ ಸಾಧನೆ. ಡಿ ಕೊಳೆಗೇರಿ ನಿವಾಸಿಗಳಲ್ಲಿ ಅಸಾಧಾರಣ ಸೇವೆ. ಸರಿಯಾದ ಉತ್ತರ ಆಯ್ಕೆ ಸಿ. ಕ್ರೀಡೆಯಲ್ಲಿ ಅತ್ಯುತ್ತಮ ಸಾಧನೆಗಾಗಿ ಅರ್ಜುನ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಇದನ್ನು 1961ರಲ್ಲಿ ಪ್ರಾರಂಭಿಸಲಾಯಿತು. ಈ ಪ್ರಶಸ್ತಿಯು 5 ಲಕ್ಷ ನಗದು ಬಹುಮಾನ, ಅರ್ಜುನನ ಕಂಚಿನ ಪ್ರತಿಮೆ ಮತ್ತು ಸ್ಟಾಲ್ ಅನ್ನು ಒಳಗೊಂಡಿದೆ. ಅತ್ಯುನ್ನತವಾದುದು ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಯಾಗಿದೆ. ಯಾವ ಖಂಡವು ಗರಿಷ್ಠ ತಲಾ ಭೂಮಿಯನ್ನು ಹೊಂದಿದೆ? ಆಪ್ಷನ್ ಎ ಅಮೆರಿಕ, ಬಿ ಆಸ್ಟ್ರೇಲಿಯಾ, ಸಿ ಆಫ್ರಿಕಾ, ಡಿ ಯುರೋಪ್. ಸರಿಯಾದ ಉತ್ತರ ಆಯ್ಕೆ ಬಿ ಆಸ್ಟ್ರೇಲಿಯಾ ಖಂಡ. ಇವುಗಳಲ್ಲಿ ಯಾವುದು ಮಾರ್ಪಡಿಸಿದ ಭೂಗತ ಕಾಂಡವಾಗಿದೆ? ಆಪ್ಷನ್ ಎ ಸಿಹಿ ಆಲೂಗಡ್ಡೆ, ಆಪ್ಷನ್ ಬಿ ಕ್ಯಾರೆಟ್, ಆಪ್ಷನ್ ಸಿ ಆಲೂಗಡ್ಡೆ, ಆಪ್ಷನ್ ಡಿ ಮುಲ್ಲಂಗಿ. ಸರಿಯಾದ ಉತ್ತರ ಆಯ್ಕೆ ಸಿ ಆಲೂಗಡ್ಡೆ. ಆಲೂಗಡ್ಡೆ ಒಂದು ಮಾರ್ಪಡಿಸಿದ ಕಾಂಡವಾಗಿದೆ. ಮಾರ್ಪಡಿಸಿ ಕಾಂಡಗಳನ್ನು ಮಣ್ಣಿನ ಮೇಲ್ಮೈ ಅಡಿಯಲ್ಲಿ ಇರುವ ಕಾಂಡ ಅಂಗಾಂಶದಿಂದ ಪಡೆಯಲಾಗುತ್ತದೆ. ಇತರ ಭೂಗತ ಕಾಂಡಗಳ ಉದಾಹರಣೆಗಳಲ್ಲಿ ಕಾರ್ಡಮಮ್, ಟಾರೋ, ಶುಂಠಿ ಸೇರಿವೆ. ಲೇಡಿ ವಿತ್ ದಿ ಲ್ಯಾಂಪ್ ಎಂದು ಯಾರನ್ನು ಕರೆಯುತ್ತಾರೆ? ಸರಿಯಾದ ಉತ್ತರ ಆಯ್ಕೆ ಎ. ಲೇಡಿ ವಿತ್ ದಿ ಲ್ಯಾಂಪ್ ಎಂದು ಫ್ಲಾರೆನ್ಸ್ ನೈಟಿಂಗೇಲ್ ಅವರನ್ನು ಕರೆಯುತ್ತಾರೆ. ನೈಟಿಂಗೇಲ್ ಆಫ್ ಇಂಡಿಯಾ ಸರೋಜಿನಿ ನಾಯ್ಡು, ಐರನ್ ಲೇಡಿ ಇಂದಿರಾ ಗಾಂಧಿ, ದ ಮೇಡ್ ಆಫ್ ಆರೆಂಜ್ ಜೋನ್ ಆಫ್ ಆರ್ಕ್. ಅಂತಾರಾಷ್ಟ್ರೀಯ ಯುವ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಆಯ್ಕೆ ಸಿ. ಅಂತಾರಾಷ್ಟ್ರೀಯ ಯುವ ದಿನವನ್ನು ಆಗಸ್ಟ್ 12ರಂದು ಆಚರಿಸಲಾಗುತ್ತದೆ. ಈ ಕೆಳಗಿನ ಯಾವ ರಾಷ್ಟ್ರ G8 ಸದಸ್ಯವಾಗಿದೆ? ಆಪ್ಷನ್ ಎ ನ್ಯೂಜಿಲೆಂಡ್, ಆಪ್ಷನ್ ಬಿ ಲಿಬಿಯಾ, ಆಪ್ಷನ್ ಸಿ ಚೀನಾ, ಆಪ್ಷನ್ ಡಿ ಕೆನಡಾ. ಸರಿಯಾದ ಉತ್ತರ ಆಯ್ಕೆ ಡಿ. ಕೆನಡಾ G8 ಸದಸ್ಯ ರಾಷ್ಟ್ರವಾಗಿದೆ. ಇತರೆ ರಾಷ್ಟ್ರಗಳೆಂದರೆ ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್, ಯುನೈಟೆಡ್ ಕಿಂಗ್ಡಮ್ ಮತ್ತು ಯುನೈಟೆಡ್ ಸ್ಟೇಟ್ಸ್. ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವುದು? ಆಪ್ಷನ್ ಎ ಪದ್ಮಶ್ರೀ, ಆಪ್ಷನ್ ಬಿ ಪದ್ಮಭೂಷಣ್, ಆಪ್ಷನ್ ಸಿ ಪದ್ಮವಿಭೂಷಣ್, ಆಪ್ಷನ್ ಡಿ ಭಾರತ ರತ್ನ. ಸರಿಯಾದ ಉತ್ತರ ಆಯ್ಕೆ ಡಿ.
ಭಾರತ ಸರ್ಕಾರವು 1954ರಲ್ಲಿ ಭಾರತ ರತ್ನ ಮತ್ತು ಪದ್ಮವಿಭೂಷಣ ಎಂಬ 2 ನಾಗರಿಕ ಪ್ರಶಸ್ತಿಗಳನ್ನು ಸ್ಥಾಪಿಸಿತು. ಎರಡನೆಯದು ಪಹಲಾ ವರ್ಗ, ದುಸ್ರಾ ವರ್ಗ ಮತ್ತು ತೀಸ್ರಾ ವರ್ಗ ಎಂಬ 3 ವರ್ಗಗಳನ್ನು ಹೊಂದಿತ್ತು. ಜನವರಿ 8, 1955ರಂದು ಹೊರಡಿಸಿದ ರಾಷ್ಟ್ರಪತಿ ಅಧಿಸೂಚನೆಯ ಮೂಲಕ ಇವುಗಳನ್ನು ಪದ್ಮವಿಭೂಷಣ, ಪದ್ಮಭೂಷಣ ಮತ್ತು ಪದ್ಮಶ್ರೀ ಎಂದು ಮರುನಾಮಕರಣ ಮಾಡಲಾಯಿತು. ವಾಯುಪಡೆಯ ಕಮಾಂಡ್ಗಳ ಸಂಖ್ಯೆ ಎಷ್ಟು? ಆಪ್ಷನ್ ಎ 5, ಆಪ್ಷನ್ ಬಿ 6, ಆಪ್ಷನ್ ಸಿ 7, ಆಪ್ಷನ್ ಡಿ 8. ಸರಿಯಾದ ಉತ್ತರ ಆಯ್ಕೆ ಸಿ